ಬೈ ಎಲೆಕ್ಷನ್ ಅಖಾಡದಿಂದ ಹಿಂದೆ ಸರಿದಂತಹ ಪೈಲ್ವಾನ್ ಕಾಂಗ್ರೆಸ್ ಗೆಲುವಿಗಾಗಿ ಕೆಲಸ ಮಾಡ್ತೇನೆ ಅಂತಂದ್ರು ಸಾದಿಕ್ ಪೈಲ್ವಾನ್. ಅಖಾಡದಿಂದ ಈಗ ಹಿಂದೆ ಸರಿದಿದ್ದಾರೆ ಸಾದಿಕ್ ಪೈಲ್ವಾನ್. ಕಾಂಗ್ರೆಸ್ ಗೆಲುವಿಗಾಗಿ ನಾನು ಕೆಲಸ ಮಾಡ್ತೇನೆ, ಮುಂದೆ ಸಮರ್ಥ ಗೆಲುವಿಗಾಗಿ ಕೆಲಸ ಮಾಡ್ತೇನೆ. ಅಷ್ಟೇ ಅಲ್ಲದೆ ನಾನು ಮುಸ್ಲಿಮರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಲ್ಲುವಂತೆ ನೋಡಿಕೊಳ್ತೇನೆ. ಅಶ್ವವೇಗ ನ್ಯೂಸ್ಗೆ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯಿಸಿದ್ರು. ಶಾಮನೂರು ಅವರು ನನಗೆ ರಾಜಕೀಯ ಗುರುಗಳು, ಎಲ್ಲರೂ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತೇವೆ. ಕಾಂಗ್ರೆಸ್ ಗೆಲ್ಲುವಲ್ಲಿ ನಾನು ಶ್ರಮಿಸ್ತೇನೆ. ಬೈ ಎಲೆಕ್ಷನ್ ಅಲ್ಲಿ ಸಮರ್ಥನ ಗೆಲ್ಲಿಸಿಕೊಂಡು ಬರ್ತೇವೆ ಅಂದ್ರು ಸಾದಿಕ್ ಪೈಲ್ವಾನ್. ಮನೆ ಅಂದ ಮೇಲೆ ಜಗಳ, ಮನಸ್ತಾಪ ಸಹಜ, ಇವೆಲ್ಲ ಅದೇ ರೀತಿ ನಮ್ಮ ಮಧ್ಯೆಯೂ ಕೂಡ ಆಗಿತ್ತು ಅಂದ್ರು ಸಾದಿಕ್. ಆದ್ರೆ ಮನೆಯ ಹಿರಿಯರು ನಮ್ಮವರನ್ನ ಕರೆದೆಲ್ಲ ಬುದ್ಧಿ ಹೇಳಿದ್ದಾರೆ. ನಾನು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದೇನೆ ಅಂತ ಸಾದಿಕ್ ಪೈಲ್ವಾನ್ ಹೇಳಿದ್ರು. ಶಾಮನೂರು ಅವರು ನನಗೆ ರಾಜಕೀಯ ಗುರುಗಳು. ಸ್ಥಾನಮಾನದ ಬಗ್ಗೆ ಯಾವುದೇ ಚರ್ಚೆಯೂ ಆಗಿಲ್ಲ. ಬಿಜೆಪಿ ಗೆಲ್ಲಬಾರದು ಅನ್ನೋದೇ ನಮ್ಮ ಅಜೆಂಡಾ. ಸಾದಿಕ್ ಪೈಲ್ವಾನ್ ಈಗ ಯೂ ಟರ್ನ್ ತೆಗೆದುಕೊಂಡಿದ್ದಾರೆ, ಅಖಾಡದಿಂದ ಹಿಂದೆ ಸರಿದಿದ್ದಾರೆ ಮತ್ತು ಸಮರ್ಥನ ಗೆಲ್ಲಿಸಿಕೊಂಡು ಬರ್ತೇವೆ ಎನ್ನುವಂತಹ ಮಾತುಗಳನ್ನ ಆಡಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ, ಪ್ರತಿಕ್ರಿಯಿಸಿದ್ದಾರೆ ಸಾದಿಕ್ ಪೈಲ್ವಾನ್. ಇನ್ಮುಂದೆ ಸಮರ್ಥ ಗೆಲುವಿಗಾಗಿ ಕೆಲಸ ಮಾಡ್ತೇನೆ, ಅಷ್ಟೇ ಅಲ್ಲದೆ ಮುಸ್ಲಿಮರೆಲ್ಲರನ್ನೂ ಕೂಡ ಕಾಂಗ್ರೆಸ್ ಪರವಾಗಿ ನಿಲ್ಲುವಂತೆ ನೋಡಿಕೊಳ್ತೇನೆ. ಅಶ್ವವೇಗ ನ್ಯೂಸ್ಗೆ ಸಾದಿಕ್ ಪೈಲ್ವಾನ್ ಪ್ರತಿಕ್ರಿಯಿಸಿದ್ದಾರೆ. ಮನೆ ಅಂದ ಮೇಲೆ ಸಣ್ಣ ಪುಟ್ಟ ಕಿರಿಕಿಗಳು, ಜಗಳಗಳು ಇದ್ದಿದ್ದೆ. ಆದ್ರೆ ಹಿರಿಯರು ನಮ್ಮನ್ನೆಲ್ಲ ಕರೆದು ಈಗ ಸಂಭಾಳಿಸಿದ್ದಾರೆ. ಎಲ್ಲರೂ ಭುಜಕ್ಕೆ ಭುಜ ಕೊಟ್ಟು ಕೆಲಸ ಮಾಡ್ತೇವೆ, ಸಮರ್ಥನ ಗೆಲ್ಲಿಸಿಕೊಂಡು ಬರ್ತೇವೆ ಬೈ ಎಲೆಕ್ಷನ್ ಅಲ್ಲಿ. ಮನೆ ಅಂದ ಮೇಲೆ ಜಗಳ, ಮನಸ್ತಾಪ ಸಹಜ ಅಲ್ಲವೇ? ಅದೇ ರೀತಿ ನಮ್ಮ ಮಧ್ಯೆಯೂ ಆಗಿತ್ತು, ಈಗ ಸರಿ ಹೋಗಿದೆ ಅಂದಿದ್ದಾರೆ ಸಾದಿಕ್ ಪೈಲ್ವಾನ್. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿದ್ದಂತಹ ಸಾದಿಕ್ ಪೈಲ್ವಾನ್ ಅವರು ಇವತ್ತು ಕೆಪಿಸಿಸಿ ಕಚೇರಿಗೆ ಬಂದ್ರು. ನಾವು ಸ್ಪರ್ಧೆ ಮಾಡಿರುವಂತಹ ಸಮರ್ಥ್ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ನಮ್ಮ ಜೊತೆಗೆ ಸಾದಿಕ್ ಪೈಲ್ವಾನ್ ಇದ್ದಾರೆ, ಮಾತನಾಡಿಸ್ತಾರೆ. ಸರ್, ಬಂಡಾಯ ಇದ್ದಿದ್ರಿ, ಸಮುದಾಯದ ಪರ ನಿಂತಿದ್ರಿ, ಇವತ್ತು ಸಮುದಾಯ ನಿಮ್ಮ ಜೊತೆಗೂ ಕೂಡ ಇತ್ತು, ಆದ್ರೆ ಕೊನೆ ಕ್ಷಣದಲ್ಲಿ ಏನಾಯ್ತು ಅಂತ? ಸರ್, ಈಗ ನನಗೆ ಬಹಳ ಅಂತ ಹೇಳಿದ್ರೆ ಅದು ಏನೋ ಅಂತಾರಲ್ರಿ, ಹೊಟ್ಟೆ ತುಂಬಿದ ಮೇಲೆ ಏನೋ ಸೋಡಾ ಕುಡಿಬೇಕು, ಏನೋ ಮಾಡ್ಬೇಕಂತೇಳಿ ಆ ಥರ ಆಗಿತ್ತು. ನಮ್ಮ ಸಮರ್ಥ SS ಮಲ್ಲಿಕಾರ್ಜುನ ನಮ್ಮ ಮಂತ್ರಿಗಳಾದಾರಲ್ಲ, ಅವ್ರ ಮಗನಿಗೆ ಗೆಲ್ಸೋಕ್ಕೋಸ್ಕರ BJP ಗೆಲ್ಲಬಾರ್ದು, ಕಾಂಗ್ರೆಸ್ ಗೆಲ್ಲಬೇಕು, ಸಮರ್ಥ ಗೆಲ್ಲಬೇಕು ಅಂತೇಳಿ ನಾವು ಅಲ್ಲ ಮತ್ತು ರಾಜೀನಾಮೆ ಅಲ್ಲ ಅದು ಕಡೆ ಇಟ್ಟು ನಾವು ಕಾಂಗ್ರೆಸ್ಸಿಗೆ ನಮ್ಮ ಹಿರಿಯರಾದ ಸಿದ್ದರಾಮಯ್ಯಜಿಯವರು, DK ಶಿವಕುಮಾರ್ ಅವರು, ಸುರ್ಜೇವಾಲಾ ಅವರು, ಸಲೀಂ ಅಹಮದ್ ಅವರು, ರಿಜ್ವಾನ್ ಅರ್ಷದ್ ಅವರು ಅನೇಕ ಜನಕ್ಕೆ ಮಾತಾಡ್ಕೊಂಡು ನಾವೆಲ್ಲ ನಮ್ಮ ಮನೆಯಲ್ಲಿ ಒಡಕಿತ್ತು, ಈ ಒಡಕ್ಕೆ ಸರಿ ಮಾಡಿದ್ದಾರೆ ಹಿರಿಯರು. ನಾವು ಹೋಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ದುಡ್ದು ಸಮರ್ಥಿಗೆ ಕಳಿಸ್ಕೊಡ್ತೀವಿ ವಿಧಾನಸೌಧಕ್ಕೆ. ಮುಂದಿನ ಸ್ಥಾನಮಾನಗಳ ಬಗ್ಗೆ ಕೂಡ ಚರ್ಚೆ ಇಲ್ಲ ಮೇಡಮ್, ಏನು ಚರ್ಚೆ ಇಲ್ಲ. ನಾನು ಯಾವಾಗಲೂ ಅಲ್ಲ ಸ್ಥಾನಮಾನಕ್ಕೆ ನಾನು ಮಾನ್ಯತೆನೂ ಕೊಟ್ಟಿಲ್ಲ. ಸರ್ಕಾರ ಏನ್ ನಿರ್ಧಾರ ತಗೊಂತೈತೆ ಆ ನಿರ್ಧಾರಕ್ಕೆ ನಾನು ಬದ್ಧವಾಗಿರ್ತೀನಿ. ಮುಂಬರುವಂತಹ ಚುನಾವಣೆಯಲ್ಲಿ ಸಾದಿಕ್ ಪೈಲ್ವಾನ್ ಅವರು ಅಭ್ಯರ್ಥಿ. ಅದು ಇನ್ನೂ ಕೂಸೆ ಹುಟ್ಟಿಲ್ಲ ಮೇಡಮ್, ಈಗ ಹೆಸರಿಟ್ಟಂಗಿರ ಮೇಡಮ್. ಕೂಸು ಹುಟ್ಟಿದ ಮೇಲೆ ಹೆಸರಿಡ್ತೀವಿ ಮೇಡಮ್. ಎಸ್, ಇದಿಷ್ಟು ಸಾದಿಕ್ ಪೈಲ್ವಾನ್ ಅವರ ಮಾತು. ಕ್ಯಾಮರಾಮ್ಯಾನ್ ಶಿವಮೂರ್ತಿ ಜೊತೆ ದೀಪಾ ಕುಕ್ಕುವಾಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.